ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ದಾಲ್ ಸ್ಪಿನಾಚ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕುಕ್ಡ್ ದಾಲ್ ಬೇಕಾಗಲೇ ಕುಕ್ ಮಾಡಿರೋದು 1 ಕಪ್ಪು. ಇದು 1 ಫುಲ್ ಬಂಚು ಬೇಬಿ ಸ್ಪಿನಾಚ್ ತೊಗೊಂಡಿದ್ದೀನಿ. 2 ಟೊಮೆಟೊ, ಸ್ವಲ್ಪ ಸಿನಿಮಾನು, ಸ್ವಲ್ಪ ಕ್ಲೋವು, ಇದು ಗರಂ ಮಸಾಲ, ಕಾಶ್ಮೀರಿ ಚಿಲ್ಲಿ, ಇದು ಧನಿಯಾ ಪೌಡರ್, ಕಸೂರಿ ಮೇಥಿ, ಜೀರಾ ಪೌಡರ್, ಟರ್ಮರಿಕ್, ಜೀರಾ, ವೆರಿ ಎಕ್ಸ್ಟ್ರಾ ಸ್ಪೈಸಿ ಹಾಟ್ ಚಿಲ್ಲಿ, ಸಾಲ್ಟು, ಆನಿಯನ್ನು, ಆಯಿಲ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಿಷ್ಟು ಬೇಕು. ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಫಸ್ಟು ಸ್ವಲ್ಪ ಆಯಿಲ್ ಬೇಕು. ಆಯಿಲ್ಗೆ ಜಿಂಜರ್ ಗಾರ್ಲಿಕ್ಕು, ಆನಿಯನ್ನು, ಆಮೇಲೆ ಸಿನಿಮಾನು, ಕ್ಲವ್ ಹಾಕೋಬೇಕು. ಸ್ಟವ್ ಆನಲ್ಲಿದೆ. ಆನಿಯನ್ ಹಾಕ್ಕೊಂಡಿದ್ದೀನಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟು, ಇವಾಗ ಟೊಮೆಟೊ, ಇವಾಗ ಎಲ್ಲ ಪೌಡರ್ಸು, ಸ್ಪಿನಾಚು, ಸ್ಪಿನಾಚ್ ಎಲ್ಲ ಹಾಕಿದ್ದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಸ್ಪಿನಾಚನ್ನ ಸ್ವಲ್ಪ ಕುಕ್ ಮಾಡಬೇಕು. ಅದಾದಮೇಲೆ ದಾಲ್ ಹಾಕಬೇಕು. ಇದು ಸಾಲ್ಟ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿದ್ರೆ ಆಗೋಗುತ್ತೆ. ಈಗ ಬಬಲ್ಸ್ ಬರ್ತಾಯಿದೆ. ಅರ್ಧ ಕುಕ್ ಆಗಿರುತ್ತೆ. ಇವಾಗ ಅರ್ಧ ಕುಕ್ ಆದಮೇಲೆ ದಾಲ್ ಹಾಕಿದ್ರೆ ಅದ್ರ ಜೊತೆ ಮಿಕ್ಸ್ ಆಗಿ ಕುಕ್ ಆಗುತ್ತೆ. ಇನ್ನು ದಾಲ್ ಹೇಗೂ ಕುಕ್ ಆಗಿರೋದ್ರಿಂದ ಅದಕ್ಕೆ ಜಾಸ್ತಿ ಕುಕ್ಕಿಂಗ್ ಬೇಡ, ಬರೀ ಮಿಕ್ಸ್ ಆದರೆ ಸಾಕು. ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆಗಿರುತ್ತೆ. ಈಗ ಸಾಲ್ಟ್ ಚೆಕ್ ಮಾಡ್ತೀನಿ. ಪರ್ಫೆಕ್ಟಾಗಿದೆ. ಇವಾಗ ಆಗಿದೆ ಇದು. ಇನ್ನು ರೈಸ್ ಜೊತೆಲಿ ಹಾಕೊಂಡು ತಿನ್ಕೋಬೋದು. ಇನ್ನು ವಾಟ್ರ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಚಪಾತಿ, ರೋಟಿ, ಪೂರಿ ಅದ್ರ ಜೊತೆಲಿ ತಿನ್ಬೋದು. ಇನ್ನು ರೈಸಿಗೆ ಮಾಡಿದ್ರಿಂದ ಸ್ವಲ್ಪ ವಾಟ್ರ್ ಇದೆ. ವಾಟ್ರೇ ಬೇಡ ಅಂತ ಅಂದರೆ ಸ್ವಲ್ಪ ತಿಕ್ಕಾಗೆ ಮಾಡ್ಕೋಬೋದು. ಆವಾಗ ಚಪಾತಿಗೆಲ್ಲ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಒತ್ತಿ, ಬೇರೆಯವ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್. ಔಟ್ ಮಾಡ್ತೀನಿ. ಈಗ ಆಯಿತು. ಎಂಜಾಯ್. ಎಲ್ಲ ರೆಡಿಯಾಗಿದೆ. ಮಾಡ್ಕೊಂಡು ತಿನ್ಬೋದು. ತುಂಬ ಹೆಲ್ತಿ ಇರುತ್ತೆ. ಎಂಜಾಯ್ ಮಾಡಿ. ಓಕೆ, ಬಾಯ್.